ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ಒಂದು ಸಿಂಪಲ್ ರೆಸಿಪಿ, ಸೀಮೆ ಸೌತೆಕಾಯಿನ ಬೇಯಿಸ್ಬಿಟ್ಟು ಒಂದು ನೀರು ಗೊಜ್ಜು ಮಾಡ್ತಾ ಇದ್ದೀನಿ. ಈ ರೆಸಿಪಿ ಬೆಳಗಿನ ತಿಂಡಿಗಳಾದ ಇಡ್ಲಿ, ದೋಸೆ, ಕಡುಬು, ಹಬೆ ಕಡುಬು ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಸುಲಭ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ದೊಡ್ಡ ಸೀಮೆ ಸೌತೆಕಾಯಿಯನ್ನು ಸಿಪ್ಪೆ ತೆಗೆದು ಒಳಗಡೆಯ ತಿರುಳಿನಂಶ ತೆಗೆದು ಈ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇವಾಗ ಇದನ್ನು ನಾವು ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಳ್ಳೋದಕ್ಕೆ ನಾನು ಒಂದು ಸಣ್ಣ ಕುಕ್ಕರ್ನ ತಗೊಳ್ತಾ ಇದ್ದೀನಿ. ಹಾಗೆ ಈ ಕುಕ್ಕರ್ಗೆ ಈ ಸೀಮೆ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋ ಹೋಳುಗಳನ್ನು ಡೈರೆಕ್ಟಾಗಿ ಹಾಕ್ಕೊಳ್ತೀನಿ ಈ ಥರ. ಆನಂತರ ಇದಕ್ಕೆ ನಾವು ಉಳಿದ ಮಸಾಲೆ ಪದಾರ್ಥಗಳನ್ನು ಹಾಕಬೇಕಾಗತ್ತೆ. ಮೊದಲಿಗೆ ಕಾಯಿ ತುರಿ ಹಾಕ್ಕೊಳ್ತೀನಿ. ಫ್ರೆಶ್ ಕಾಯಿ ತುರಿ 1 ಕಪ್ ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ನಾವು ಧನಿಯಾ ಹಾಕಬೇಕು. 1 ಟೇಬಲ್ ಚಮಚ ಧನಿಯಾ ಹಾಕ್ಕೊಂಡಿದ್ದೀನಿ. ಜೊತೆಗೆ ಹುಣಸೆ ಹಣ್ಣು ಸ್ವಲ್ಪ, ಬ್ಯಾಡಗಿ ಮತ್ತು ಗುಂಟೂರು 2 ಮೆಣಸನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಹಸಿಮೆಣಸು ಸಹ ಹಾಕ್ತೀನಿ. ಇದರಿಂದ ಖಾರ ಮತ್ತು ಫ್ಲೇವರ್ ಎರಡೂ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಉಪ್ಪು, ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ನಿಮ್ಮ ಅಂದಾಜಿಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೇಕು. ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಹಿಂಗ್ ಹಾಕ್ಕೋಬೇಕು. ಹಿಂಗು ನಾನಿಲ್ಲಿ ಗಟ್ಟಿ ಹಿಂಗ್ ಬಳಸ್ತಾ ಇದ್ದೀನಿ. ಈ ಗೊಜ್ಜಿಗೆ ನಮಗೆ ಫ್ಲೇವರ್ ಅಂದರೆ ಧನಿಯಾ ಮತ್ತು ಹಿಂಗಿನ ಫ್ಲೇವರ್ ಇರುತ್ತೆ. ನಾವು ಇಲ್ಲಿ ಬೇಯಿಸುವಾಗ ಗಟ್ಟಿ ಹಿಂಗ್ ಹಾಕಿದರೆ ಒಳ್ಳೆ ಪರಿಮಳ ಬರುತ್ತೆ. ಇದಿಷ್ಟು ಹಾಕಿ ಸ್ವಲ್ಪನೇ ನೀರು, ಹೋಳು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿ ನಾವು ಇದನ್ನು ಪ್ರೆಷರ್ ಕುಕ್ ಮಾಡ್ಕೊಳ್ಳೋಣ. ಮುಚ್ಚಳ ಹಾಕಿ ನಾನಿವಾಗ ಇದನ್ನು ಬೇಯಿಸ್ಕೊಳ್ತೀನಿ. ಒಂದು 2 ಕೂಗು ನಾವು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಹೋಳೆಲ್ಲ ಚೆನ್ನಾಗಿ ಬೆಂದಿರಬೇಕು. ಅಷ್ಟು ಆದಮೇಲೆ ನಾವಿದು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇವಾಗ ಬೆಂದು ಎಲ್ಲ ಆಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ. ರುಬ್ಕೊಳ್ಳೋದಕ್ಕೆ ನಾನು ಈ ಬೆಂದಿರೋ ಹೋಳು ಮತ್ತು ಮಸಾಲೆ ಅದಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತು ನಾವು ಏನು ಹಾಕೋದಿಲ್ಲ. ಉಪ್ಪು, ಹುಳಿ, ಖಾರ ಎಲ್ಲ ಬೇಯೋದಕ್ಕೆ ಹಾಕಿ ಆಗಿದೆ ನೋಡಿ. ಇವಾಗ ಗೊಜ್ಜು ರುಬ್ಬಿ ತಯಾರಾಗಿದೆ. ನೆಕ್ಸ್ಟ್ ನಾವು ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋದಕ್ಕೆ ಬಿಡೋಣ. ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಗೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಉದ್ದಿನಬೇಳೆ ಚಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಮತ್ತು ಹಿಂಗಿನ ಪುಡಿ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನಾವು ರುಬ್ಬಿಟ್ಟ ಈ ಗೊಜ್ಜನ್ನು ಸೇರಿಸ್ಕೊಳ್ಬೇಕು. ಸೇರಿಸ್ಬಿಟ್ಟು ಉರಿ ಸ್ವಲ್ಪ ಕಡಿಮೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಈಗ ಡೈರೆಕ್ಟಾಗಿ ಈ ಗೊಜ್ಜಿಗೆ ಈ ಒಗ್ಗರಣೆಯನ್ನು ಮೇಲಿಂದ ಹಾಕಿ ಮುಗಿಸ್ಬೋದು. ಇದು ಇನ್ನೊಂದು ಕ್ರಮ ಅಷ್ಟೇ. ಸ್ವಲ್ಪ ನೀರು ಮಾಡ್ಕೊಳ್ಳೋದಕ್ಕೆ ನಾನು ಉಳಿದಿರೋ ನೀರನ್ನು ಆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಇದು ರುಚಿ ತುಂಬ ಚೆನ್ನಾಗಿರುತ್ತೆ. ಒಂಥರ ಸಾರು ಥರನೇ ಆಗುತ್ತೆ ಇದು. ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಸ್ವಲ್ಪ ಒಂದು ಕುದಿ ಬರೋ ತನಕ ನಾವು ಇದನ್ನು ಈ ಥರ ಬಿಸಿ ಮಾಡ್ಕೊಳ್ಬೇಕು. ಈಗ ಇದು ಆಗ್ತಾ ಬಂದಿದೆ. ನೀರಾದ ಈ ಗೊಜ್ಜು ರೆಡಿ ಆಗ್ತಾ ಬಂದಿದೆ. ಈ ತರಕಾರಿ ಅಲ್ಲದೆ ನೀವು ಇದನ್ನು ಹೀರೆಕಾಯಿ ಹಾಗೆ ಸೌತೆಕಾಯಿ, ಕುಂಬಳಕಾಯಿ ಇದೆಲ್ಲದರಲ್ಲಿ ಸಹ ಮಾಡ್ಬೋದು. ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಾಣಿಸ್ತಾ ಇದೆಯಲ್ಲ, ನೀರಾದ ಈ ಗೊಜ್ಜು ಇವಾಗ ಸಿದ್ಧ ಆಗಿದೆ. ಇದನ್ನು ನಾವು ಬೆಳಗಿನ ತಿಂಡಿ, ದೋಸೆ, ಇಡ್ಲಿ ಮತ್ತು ಈಗ ಹಬೆ ಕಡುಬೆಲ್ಲ ಮಾಡ್ತೀವಲ್ಲ, ಆವಿ ಕಡುಬು, ಖಾರ ಕಡುಬು, ಜೊತೆಗೆ ಅಕ್ಕಿ ತರಿ ಉಂಡೆ, ಇದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ. ಮಾಮೂಲಿ ತಿಂಡಿಗಳಿಗೂ ತುಂಬ ಚೆನ್ನಾಗಾಗುತ್ತೆ. ರೊಟ್ಟಿ, ಚಪಾತಿಗೂ ಅಲ್ಲದೆ ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಇದು. ನೀವು ಸಹ ಈ ರೆಸಿಪಿನ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.